ವಿಡಿಯೋ ಇದು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದು ತುಂಬ ಸಿಂಪಲ್ ಮತ್ತು ಎಲೆಗೆಂಟ್ ಡಿಶ್, ತುಂಬ ಚೆನ್ನಾಗಿರುವಂಥ ಚಿಕನ್ ಚಾಪ್ಸ್. ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡಬೇಕು ಅನ್ನೋವಂಥ ಚಿಕನ್ ಚಾಪ್ಸ್ ಇದು. ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 3 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಮತ್ತು 5ರಿಂದ 6 ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಸಿ ವಾಸನೆ ಅದರಲ್ಲೇ ಬಿಟ್ಟೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೌಂಡ್ ಪೇಸ್ಟ್ ಚೆನ್ನಾಗಾಗುತ್ತೆ. ಗ್ರೌಂಡ್ ಪೇಸ್ಟ್ ಚೆನ್ನಾಗಾದರೆ ಚಿಕನ್ ಚಾಪ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೆ 2 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ 2 ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 2 ಏಲಕ್ಕಿ ಕಾಳನ್ನ ಸೇರಿಸ್ಕೊಂಡು ಒಂದು ಹಿಡಿಯಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೆಣಸನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ತಕ್ಕನಂಗೆ ಮೆಣಸು ಹಾಕ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ತುಂಬ ಖಾರ ಆಗೋಗುತ್ತೆ. ಇದಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಒಂದು ಸತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಪೇಸ್ಟ್ನ ಬಿರಿಯಾನಿ ಮಸಾಲ ರೀತಿಯೂ ಯೂಸ್ ಮಾಡ್ಕೋಬೋದು. ಮತ್ತು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಇಳಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಇದು ನೀಟಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಗಾತ್ರದ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 2 ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ನೀಟಾಗಿ ಒಂದು ಸತಿ ಫ್ರೈ ಮಾಡ್ಕೊಂಡ್ಮೇಲೆ 2 ಟೊಮೆಟೊ ಜ್ಯೂಸಿಯಾಗಿರೋಂಥ ಟೊಮೆಟೊನ ಹಾಕ್ಕೊಳ್ಳಿ. ಇದು ಸಿಪ್ಪೆ ಸುಳಿಯೋಂಗೆ ಎಲ್ಲ ನೀರು ಬಿಟ್ಕೊಂಡು ಅದಾಗದೇ ನೀರು ಬಿಟ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತೊಳೆದಿಕ್ಕಿರೋಂಥ ಚಿಕನ್ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ. ಮೇಲಿಂದ ಕೆಳಗಡೆ ಚಿಕನ್ ಆಲ್ಮೋಸ್ಟ್ 80% ಇದ್ದಲ್ಲೇ ಬೇಯಬೇಕು. ಅದು ನೀರು ಬಿಡೋಗಾನ ಚೆನ್ನಾಗಿ ಮೇಲಿಂದ ಕೆಳಗಡೆ ಫ್ರೈ ಮಾಡ್ತಾನೆ ಇರಿ. ನೀವು ಸ್ಟಿರ್ ಮಾಡ್ತಾನೆ ಇರಬೇಕು ಅಂತ ಏನಿಲ್ಲ, ಬಟ್ ಎಲ್ಲ ಹಿಡ್ದೇ ಇರೋ ಥರ ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಉಪ್ಪನ್ನು ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಎಣ್ಣೆ ಮತ್ತು ನೀರು ಬಿಡುವಂಥ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ನೀಟಾಗಿ ಸೈಡಲ್ಲಿ ಎಣ್ಣೆ ಮತ್ತು ನೀರು ಬಿಟ್ಕೊಂಡಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ಹಾಕ್ಕೊಂಡ ನಂತರ ಮಾಡ್ಕೊಂಡಿರುವಂಥ ಗ್ರೌಂಡ್ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಮಾಡ್ಕೊಂಡಿರುವಂಥ ಗ್ರೌಂಡ್ ಪೇಸ್ಟು ಚಿಕನ್ ಬಿರಿಯಾನಿಗೂ ಆಗುತ್ತೆ, ಮಟನ್ ಬಿರಿಯಾನಿ ಆಗುತ್ತೆ. ಸೊ ಇದೇ ಮಟನ್ ಚಾಪ್ಸ್ ಕೊಡೋಕ್ಕೂ ಇದೇ ಪೇಸ್ಟನ್ನ ನಾನು ಬಳಸೋದು. ಸೊ ಇದು ತುಂಬ ರುಚಿಕರವಾಗಿರುತ್ತೆ. ಆಮೇಲೆ ಅಳತೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ. ಅಳತೆ ತಕ್ಕಷ್ಟು ನೀರು ತೊಗೊಂಡು ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರ್ ಡ್ರೈ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಪೆಪ್ಪರ್ ಡ್ರೈ ಪೌಡ್ರ್ ಹಾಕ್ಕೊಳ್ಳಿ. ಪೆಪ್ಪರ್ ಡ್ರೈ ಪೌಡರ್ ಮತ್ತು ಪುದೀನ ಅಥವಾ ಕೊತ್ತಂಬರಿ ಆಪ್ಷನಲ್ಲು. ನನ್ನದು ಕೊತ್ತಂಬರಿ